ಹಾಯ್ ಗೈಸ್, ವೆಲ್ಕಮ್ ಟು ಚಾರಿತ್ರ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ದಟ್ ಇಸ್ ದ ಪೊಲಿಟಿ ಇಂಟ್ರಡಕ್ಷನ್ ಕ್ಲಾಸ್. ದಿಸ್ ಇಸ್ ದ ಕ್ಲಾಸ್ 3. ಇವತ್ತಿನ ಕ್ಲಾಸಲ್ಲಿ ನಾವು ಪಾರ್ಟ್ಸನ್ನು ಹೌ ವಿ ಕ್ಯಾನ್ ರಿಮೆಂಬರ್ ಆ್ಯಂಡ್ ರೀಕಾಲ್ ವೆರಿ ಈಸಿಲಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಪಾರ್ಟ್ 2 ಅಲ್ಲಿ ಎಷ್ಟು ಪಾರ್ಟ್ಸ್ ಇದ್ದಾವೆ, ಯಾವ್ಯಾವ ಆರ್ಟಿಕಲಲ್ಲಿ ಕವರ್ ಆಗಿದ್ದಾವೆ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಇಫ್ ಯು ಹವ್ ನಾಟ್ ಸೀನ್, ಗೋ ಥ್ರೂ ದಟ್. ಓಕೆ, ಸೊ ಯಾರು ಪಾರ್ಟ್ 2ನ ನೋಡ್ಕೊಂಡು ಬಂದಿರೋ ಯು ಕ್ಯಾನ್ ವಾಚ್ ಪಾರ್ಟ್ 3. ಇಲ್ಲಿ ನಾನು ಏನು ಹೇಳ್ತೀವಿ ಅಂದರೆ ಹೌ ವಿ ಕ್ಯಾನ್ ರಿಮೆಂಬರ್ ಪಾರ್ಟ್ಸ್. ನಮಗೆಲ್ರಿಗೂ ಗೊತ್ತಿದೆ ದೇರ್ ಆರ್ 25 parts in a constitution. Okay, I am repeating, I am saying how you can remember parts. It is not articles. Okay, confuse agಬೇಡಿ. ಆರ್ಟಿಕಲ್ಸ್ನ ಹೆಂಗೆ ರಿಮೆಂಬರ್ ಮಾಡ್ಕೋಬೇಕು, ಹೆಂಗೆ ನೆನ್ಪಿಟ್ಕೋಬೇಕು ಸರ್ ಅಂತ ಹೇಳ್ತಾ ಇಲ್ಲ. ನಾವು ಇಲ್ಲಿ ಪಾರ್ಟ್ಸ್ನ ಯಾವ ಥರ ನಾವು ರಿಕಾಲ್ ಮಾಡಬೇಕಂತ ಹೇಳ್ತೀನಿ. ಓಕೆ, ವಿತೌಟ್ ವೇಸ್ಟಿಂಗ್ ಟೈಮ್ ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಕೆ ಗೈಸ್, ಬ್ರೀಫ್ ಆಗಿ ವಿತಿನ್ 1 minute ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನೋಡೋಣ. ಇದರಲ್ಲಿ ಇಂಟ್ರಡಕ್ಷನ್ ಕ್ಲಾಸ್ 2 ಅಲ್ಲಿ ಏನೇನು ನೋಡಿದ್ದೀವಿ. ಇಂಟ್ರಡಕ್ಷನ್ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ಓಕೆ, ಅದರ ರೋಲ್ ಏನು ಅಂತಕ್ಕಂಥದ್ದನ್ನ ನೋಡಿದ್ದೀವಿ. ಓಕೆ, ಅಂದರೆ ಏನೇನು ವರ್ಕ್ ಮಾಡುತ್ತೆ ಅದು ಅಂತೇಳಿ, ಆ್ಯಂಡ್ ಅದು ಏನೇನು ಒಳಗೊಂಡಿದೆ. ಓಕೆ, ದೆನ್ ವಾಟ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಅಂತಕ್ಕಂಥದ್ದು, ಅದು ಯಾವ ಆರ್ಟಿಕಲಲ್ಲಿ ಕವರ್ ಆಗಿದೆ ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೀನಿ ನಿಮಗೆ. ದೇರ್ ವಿ ಹ್ಯಾವ್ 24 ಡಿಫ್ರೆಂಟ್ 25 ಪಾರ್ಟ್ಸ್ ಇದ್ದಾವೆ. ಆ ಡಿಫ್ರೆಂಟ್ 25 ಪಾರ್ಟ್ಸಲ್ಲಿ ಟೋಟಲ್ ಆ್ಯಕ್ಚುಲಿ 26 ಆಗುತ್ತೆ. ಬಟ್ ಇದರಲ್ಲಿ ಪಾರ್ಟ್ 7 ನಾವೇನು ಮಾಡಿದ್ದೀವಿ, ರಿಪೀಲ್ ಮಾಡಿದ್ದೀವಿ. ಯಾವುದನ್ನು? ಪಾರ್ಟ್ 7 ವಿ ಹ್ಯಾವ್ ರಿಪೀಲ್ಡ್. ಓಕೆ, ಆ ಪಾರ್ಟ್ 7 ಏನಿದೆ ಅಂತಕ್ಕಂಥದ್ದು ಕೂಡ ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದೆ. ಯಾವಾಗ ನಾವು ಅದನ್ನ ತೆಗೆದಾಕಿದ್ದೀವಿ, 7th ಅಮೆಂಡ್ಮೆಂಟ್ ಮಾಡಿ ಅದನ್ನು ತೆಗೆದಾಕಿದ್ದೀವಿ. ಯಾವ ಅಮೆಂಡ್ಮೆಂಟ್ ಥ್ರೂ? 7th ಅಮೆಂಡ್ಮೆಂಟ್ ಥ್ರೂ ಅದನ್ನ ತೆಗೆದಾಕಿದ್ದೀವಿ. ಯಾವಾಗ? 1956. ಇಲ್ಲಿ ಏನಿತ್ತು ಅಂತಂದರೆ ಪಾರ್ಟ್ ಬಿ ಸ್ಟೇಟ್ಸ್ ಅಂತಕ್ಕಂಥದ್ದಿತ್ತು. ಸ್ಟೇಟ್ಸ್ನ ಅವಾಗೆ ಪಾರ್ಟ್ ಎ, ಬಿ, ಸಿ, ಡಿ ಅಂತಕ್ಕಂಥ ಡಿವೈಡ್ ಮಾಡಿದ್ವಿ. ಇದರಲ್ಲಿ ಪಾರ್ಟ್ 7 ಇಲ್ಲಿ ಬಿ ಅಲ್ಲಿ ಬರ್ತಕ್ಕಂಥ ಸ್ಟೇಟ್ಸ್ ಬಗ್ಗೆ ಹೇಳಲಾಗಿತ್ತು, ಅದನ್ನು ನಾವು ರಿಪೀಲ್ ಮಾಡಲಾಗಿದೆ. ಓಕೆ, ಸೊ ಇವೆಲ್ಲ ಪಾರ್ಟ್ಸನ್ನು ಹೇಳಿದ್ವಿ. ಆಮೇಲೆ ಯಾವ ಆರ್ಟಿಕಲಲ್ಲಿ ಅವು ಕವರ್ ಆಗಿದ್ದಾವೆ ಅಂತಕ್ಕಂಥದ್ದನ್ನ ನಾನು ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾವೇನು ನೋಡೋಣ, ಹೇಗೆ ನಾವು ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಫಾರ್ ದಟ್ ಸೇಕ್ ಐ ಹ್ಯಾವ್ ಡಿವೈಡೆಡ್ ಪಾರ್ಟ್ಸ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್. ಓಕೆ, ನಮಗೆಲ್ರಿಗೂ ನೆನಪಿರೋ ಹಾಗೆ ಯಾವ ಥರ ನಾವು ನೆನ್ಪಿಟ್ಕೊತೀವಿ ಯೂಶ್ವಲಿ. ಫಸ್ಟು ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಸಿಟಿಜನ್ಶಿಪ್, ಫಂಡಮೆಂಟಲ್ ರೈಟ್ಸ್, DPSP ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ನಮಗೆ ನೆನಪಾಗುತ್ತೆ ಇಮಿಡಿಯೇಟಾಗಿ. ಓಕೆ, ಅದೆಲ್ರಿಗೂ ನೆನಪಿರುತ್ತೆ, ನೋ ನೀಡ್ ಟು ಎಕ್ಸ್ಪ್ಲೇನ್. ಹಾಗಾಗಿ ಇದನ್ನು ನಾವು ಪಾರ್ಟ್ ಎ ಅಂತ ತಗೊಳ್ಳಿ. ಓಕೆ, ಏನು ಮಾಡಿದ್ದೀವಿ, ಪಾರ್ಟ್ ಎ ಅಲ್ಲಿ ಪಾರ್ಟ್ 1, 2, 3, 4 ಮತ್ತು 4A ಸೇರಿಸ್ಬಿಟ್ಟು ನಾವು ಗ್ರೂಪ್ ಎ ಅಂತ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದನ್ನ ಈಸಿಯಾಗಿ ನೆನ್ಪಿಟ್ಕೋಬೋದು. ದೆನ್ ಕಮಿಂಗ್ ಟು ಗ್ರೂಪ್ ಬಿ. ಗ್ರೂಪ್ ಬಿನ ಯಾವ ಥರ, ಇದನ್ನು ನೀವು ನೋಟ್ ಡೌನ್ ಮಾಡ್ಕೋಬೋದು. ಓಕೆ, ಸೊ ಸಪ್ರೇಟ್ ಒಂದು ನೋಟ್ಸ್ ಮಾಡಿ ಅದರಲ್ಲಿ ನೀವು ಇದನ್ನ ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಈ ಥರ ಇಟ್ ವಿಲ್ ಬಿ ವೆರಿ ಈಸಿ ಟು ರೀಕಾಲ್. ಓಕೆ, ಬೇಕಾದರೆ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ವಿಡಿಯೋ ಯು ಕ್ಯಾನ್ ಟೆಸ್ಟ್ ಯುವರ್ ಸೆಲ್ಫ್, ರೀಕಾಲ್ ಆಗುತ್ತಾ ಇಲ್ಲ ಅಂತ ಕೂಡ ನೀವು ಟೆಸ್ಟ್ ಮಾಡ್ಬೋದು. ಇಫ್ ಯು ಎನಿ ಡೌಟ್ಸ್ ಇನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಿಸ್ ದ ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಂದರೆ ಸೆಕೆಂಡ್ ಗ್ರೂಪಲ್ಲಿ, ಗ್ರೂಪ್ ಬಿ ಅಲ್ಲಿ ನಾವೇನನ್ನು ನೋಡ್ತೀವಿ, ಅಗೇನ್ ದೇರ್ ಆರ್ 4 ಪಾರ್ಟ್ಸ್. ಯಾವ ಥರ? ಸ್ಟಾರ್ಟಿಂಗ್ ವಿತ್ ಪಾರ್ಟ್ 5. ನಾವೆಲ್ಲ ನೆನ್ಪಿಟ್ಕೋಬೋದಲ್ಲ ಈಸಿಯಾಗಿ, 5, 10, 15, 20 ಅಂತ. ಓಕೆ, ಸೊ ಇವನ್ನ ಸೇರಿಬಿಟ್ಟು ಒಂದು ಗ್ರೂಪನ್ನು ಮಾಡಲಾಗಿದೆ. ಏನೇನಿದ್ದಾವೆ? ಪಾರ್ಟ್ 5 ಏನಿರುತ್ತೆ? ಯೂನಿಯನ್. ಓಕೆ, ಪಾರ್ಟ್ 10 ಏನಿದೆ? ದ ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಬಗ್ಗೆ ಹೇಳುತ್ತೆ. ಪಾರ್ಟ್ 15 ಎಲೆಕ್ಷನ್. ಪಾರ್ಟ್ 20 ಅಮೆಂಡ್ಮೆಂಟ್. ಓಕೆ, ಇದರಲ್ಲಿ ನಿಮಗೆ ಈಸಿಯಾಗಿ ನೆನಪಿರುತ್ತೆ 5, 10, 15, 20. ಓಕೆ, 10 ಕೆಲವೊಂದು ಟೈಮಲ್ಲಿ ಯು ಮೇ ಫರ್ಗೆಟ್, ಬಟ್ ಇಫ್ ಯು ರಿಪೀಟ್ 2-3 times ವಿತಿನ್ ಶಾರ್ಟ್ ಟೈಮ್ ಯು ಕ್ಯಾನ್ ರೀಕಾಲ್ ಎವ್ರಿಥಿಂಗ್. ಸೊ ಪಾರ್ಟ್ 5 ಅಂದ ತಕ್ಷಣ ನಿಮಗೆ ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಹೇಳುತ್ತೆ. ಪಾರ್ಟ್ 15 ಅಂದರೆ ಎಲೆಕ್ಷನ್ ಗೊತ್ತಿದೆ. ಪಾರ್ಟ್ 20 ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಅಮೆಂಡ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತಕ್ಕಂಥದ್ದು ಗೊತ್ತಿದೆ. ಓಕೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅಂಡರ್ ಆರ್ಟಿಕಲ್ ನಂಬರ್ 368 ಕೊಡಲಾಗಿದೆ. ಇದು ಒಂದೇ ಒಂದು ಆರ್ಟಿಕಲ್ ಇದೆ, ಅದು ನಿಮಗೆ ಆರ್ಟಿಕಲ್ಸ್ ಎಲ್ಲ ನಾನು ಲೇಟರ್ ಆನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಾರ್ಟ್ 10 ಏನಿದೆ, ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಬಗ್ಗೆ ಹೇಳಲಾಗಿದೆ. ಕ್ಲಿಯರ್ ಫ್ರೆಂಡ್ಸ್? ಗ್ರೂಪ್ ಎ, ಗ್ರೂಪ್ ಬಿ. ಓಕೆ, ಇಷ್ಟು ಮಾಡಿಕೊಂಡ್ರೆ ಆಲ್ಮೋಸ್ಟ್ ಹೌ ಮೆನಿ ಪಾರ್ಟ್ಸ್ ಇವಾಗ ಕವರ್ಡ್? ಇವಾಗ ಟೋಟಲ್ 25 ಇಲ್ಲೇ ನಿಮಗೆ 10 ಪಾರ್ಟ್ಸ್ನ ನೀವು ಕವರ್ ಮಾಡಿದ್ರಿ. ಇನ್ನೆಷ್ಟಿದೆ? 15 ಮಾತ್ರ ಇದೆ. ವಿಲ್ ಗೋ ಟು ನೆಕ್ಸ್ಟ್.
ಅಗೇನ್ ದೇರ್ ಇಸ್ ದ ಒನ್ ಮೋರ್ ಗ್ರೂಪ್, ಇಲ್ಲಿ ಗ್ರೂಪ್ ಸಿ ಅಂತ ಮಾಡಲಾಗಿದೆ. ಏನಿದೆ ನೋಡಿ ಗ್ರೂಪ್ ಸಿ ಅಲ್ಲಿ, ವಿ ನೋ ಪಾರ್ಟ್ 9 ಪಂಚಾಯತ್ ಅಂತ ಹೇಳುತ್ತೆ, ಪಾರ್ಟ್ 9A ಮುನ್ಸಿಪಾಲ್ಟೀಸ್, ಪಾರ್ಟ್ 9B ಕೋಆಪರೇಟಿವ್ ಸೊಸೈಟೀಸ್. ಇದೆಲ್ಲ ಒಂದೇ ಗ್ರೂಪಲ್ಲಿ ಬರುತ್ತೆ. ಹಾಗಾಗಿ ಇವು ಮೂರು ಸೇರಿಬಿಟ್ಟು ನಾವು ಒಂದು ಗ್ರೂಪನ್ನು ಮಾಡಲಾಗಿದೆ. ಸೊ ಅದನ್ನು ಗ್ರೂಪ್ ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಕ್ಲಿಯರ್? ಅಪ್ ಟು ಹಿಯರ್ ಇಟ್ ಇಸ್ ವೆರಿ ಕ್ಲಿಯರ್ ಅನ್ಕೊತೀನಿ ಅಲ್ವಾ? ನೋ ಡೌಟ್ ಇಟ್. ಓಕೆ, ನೆಕ್ಸ್ಟ್ ದೆನ್ ಕಮಿಂಗ್ ಟು ದಿಸ್ ಪೋರ್ಷನ್, ಇಲ್ಲಿ ಅಬ್ಸರ್ವ್ ಮಾಡಿ ಏನನ್ನು ಮಾಡಲಾಗಿದೆ. ಇಲ್ಲಿ ಒಂದೊಂದು ಗ್ರೂಪ್ ಇದೆ. ಏನಿದೆ ಈ ಗ್ರೂಪಲ್ಲಿ? ಇಫ್ ಯು ನೋ ದ ಪಾರ್ಟ್ 5 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪಾರ್ಟ್ 5 ಏನನ್ನು ಹೇಳ್ತಿದೆ? ಪಾರ್ಟ್ 5 ಯೂನಿಯನ್ ಗೌರ್ಮೆಂಟ್ ಬಗ್ಗೆ ಹೇಳುತ್ತೆ, ರೈಟ್? ಸೊ ಇಫ್ ಯು ನೋ ದ ಪಾರ್ಟ್ 5, ಸೊ ಪಾರ್ಟ್ 5 ಇಂದ ಯಾವ ಥರ ಲಿಂಕ್ ಮಾಡ್ತೀವಿ ನೋಡಿ, ಯೂನಿಯನ್ ಬಗ್ಗೆ ಹೇಳ್ತು. ಸೊ ಓಕೆ, ನೆಕ್ಸ್ಟ್ ಪಾರ್ಟ್ 6 ನಮಗೆ ಏನು ಹೇಳ್ತೀವಿ ನಾವು? ಸೆಂಟ್ರಲ್ ಗೌರ್ಮೆಂಟ್ ಆದಮೇಲೆ ಏನಂತೀವಿ? ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ರೈಟ್? ನಮ್ಮ ಒಂದು ಭಾರತ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಇವೆಲ್ಲ ಇದ್ದಾವೆ ಅಂತ ಗೊತ್ತು. ಸೊ ಪಾರ್ಟ್ 6ಅಲ್ಲಿ, ಪಾರ್ಟ್ 5 ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಆಯಿತು, ಪಾರ್ಟ್ 6ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದೆ. ಸರ್ ಪಾರ್ಟ್ 7 ವಿ ಹ್ಯಾವ್ ರಿಪೀಲ್ಡ್. ಓಕೆ, ನಾವು ಈ ಪಾರ್ಟ್ 7ಅನ್ನು ತೆಗೆದುಹಾಕಿದ್ದೀವಿ. ಓಕೆ, ತೆಗೆದುಹಾಕಿದ್ದೀವಿ ಅಂದರೆ ನಾವು ಜಸ್ಟ್ ಇಟ್ ಈಸ್ ಫಾರ್ ರಿಮೆಂಬರ್ ಸೇಕ್, ನೆನ್ಪಿಟ್ಕೊಳ್ಲಿಕ್ಕೋಸ್ಕರ ಸರ್ ಈ 7ಅನ್ನು ತೆಗೆದು ನಾವು ಅನುಸೂಚಿಯಲ್ಲಿ ಕೂಡಿಸಿದ್ದೀವಿ ಅಂತ ಅಂದ್ಕೊಳ್ಳಿ. ಅನುಸೂಚಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀವಿ ಅಂದರೆ, ಅನುಸೂಚಿ 7 ಏನು ಹೇಳುತ್ತೆ ಅಂದರೆ, ಈ 5 ಮತ್ತು 6ರ ಏನು ಇದಾವಲ್ಲ, ಸ್ಟೇಟು ಮತ್ತು ಸೆಂಟ್ರು, ಇವುಗಳಿಗೆ ಸ್ಟೇಟು ಮತ್ತು ಸೆಂಟ್ರಿಗೆ ಪವರ್ಸ್ನ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರನ್ನು ಅನುಸೂಚಿಯಲ್ಲಿ ಹೇಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ, ನಾವು ಪಾರ್ಟ್ಸನ್ನು ಓದ್ತಾ ಇದ್ದೀವಿ, ಬಟ್ ಅನುಸೂಚಿನೂ ಕೂಡ ನಾವು ಇಲ್ಲಿ ರೀಕಾಲ್ ಮಾಡ್ತಾ ಇದ್ದೀವಿ ಅಥವಾ ರಿಮೆಂಬರ್ ಮಾಡ್ಕೊತಾ ಇದ್ದೀವಿ. ಅನುಸೂಚಿ 7ರಲ್ಲಿ ಏನಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡುವೆ ಪವರ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ ಅಂತಕ್ಕಂಥದ್ದು ಪಾರ್ಟ್ 7ಅಲ್ಲಿ ಅನುಸೂಚಿ 7ಅಲ್ಲಿ ಹೇಳಿದ್ದಾರೆ. ಓಕೆ, ಮತ್ತು ಇಲ್ಲಿ ಪಾರ್ಟ್ 7ಅಲ್ಲಿ ಇದಿರಲಿಲ್ಲ. ಪಾರ್ಟ್ 7ಅಲ್ಲಿ ಪಾರ್ಟ್ ಬಿ ಸ್ಟೇಟ್ಸ್ ಇದ್ವು, ಅವನ್ನ ನಾವು ತೆಗೆದಾಕಿದ್ವಿ, ರಿಪೀಲ್ ಮಾಡಿದ್ವಿ. ಅಂದರೆ ಇದನ್ನು ತೆಗೆದು ನಾವು ಅನುಸೂಚಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ಅಷ್ಟೇ. ಓಕೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಆಯಿತು, ಸ್ಟೇಟ್ ಗೌರ್ಮೆಂಟ್ ಆಯಿತು, ನೆಕ್ಸ್ಟ್ ಯಾವ್ದು ಬರುತ್ತೆ? ಯೂನಿಯನ್ ಗೌರ್ಮೆಂಟ್, ದಟ್ ಈಸ್ ಪಾರ್ಟ್ 8. ಕ್ಲಿಯರ್ ಸೋ ಫಾರ್? ಸೊ ಇದು ಒಂದು ಗ್ರೂಪ್. ಇದನ್ನು ನೀವು ಬೇಕಾದರೆ ಡಿ ಅಂತ ಕನ್ಸಿಡರ್ ಮಾಡ್ಕೋಬೋದು. ಈಸಿಲಿ ಯು ಕ್ಯಾನ್ ರಿಮೆಂಬರ್. ಪ್ರೀವಿಯಸ್ ಸ್ಲೈಡಲ್ಲಿ ಟೋಟಲ್ ಎಷ್ಟಾಗಿದ್ವು ಅಲ್ಲಿ? 10 ಪ್ಲಸ್ ಗ್ರೂಪ್ ಸಿ ಇಂದ 3 ಪಾರ್ಟ್ಸ್. ನೆಕ್ಸ್ಟು ಇಲ್ಲಿ ಗ್ರೂಪ್ ಡಿ ಇದೆ, ಅಗೇನ್ ದೇರ್ ಆರ್ 4. ಕ್ಲಿಯರ್? ನೆಕ್ಸ್ಟ್ ಯು ಸಿ ದಿಸ್ ಹಿಯರ್ ದರ್ ಇಸ್ ಅ ಒನ್ ಮೋರ್ ಗ್ರೂಪ್. ಇಲ್ಲಿ ಇನ್ನೊಂದಿದೆ. ಏನಿದೆ? ಪಾರ್ಟ್ 10 ನೋಡಿದ್ದೀರಿ ನೀವು. ಓಕೆ, ಪಾರ್ಟ್ 10ನಲ್ಲಿ ಏನು ಹೇಳ್ತೀವಿ? ಶೆಡ್ಯೂಲ್ಡ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಬಗ್ಗೆ ಪಾರ್ಟ್ 10ನಲ್ಲಿ ಹೇಳ್ತೀವಿ. ಓಕೆ, ಇವಾಗ ನಿಮಗೆ ಪಾರ್ಟ್ 11, 12, 13, 14 ಆ್ಯಂಡ್ 14A ಏನು ನೋಡ್ತೀವಿ ಇದರಲ್ಲಿ ಅಂತಂದರೆ, ಪಾರ್ಟ್ 11ನಲ್ಲಿ 11 ಕನ್ನಡದಲ್ಲಿ ನಾವು ಹೇಗೆ ಬರಿತೀವಿ? 1 1 ಅಥವಾ ಇಂಗ್ಲೀಷಲ್ಲಿ ರೋಮನ್ 1+1 ಅಂತ ಬರಿತೀವಿ ತಾನೆ. ಸೊ 1 1 ಯಾವ ಥರ ನೆನ್ಪಿಟ್ಕೋಬೇಕು ಅಂತಂದರೆ, ಎರಡೂ ಸೇಮ್ ತಾನೆ. ಅಂದರೆ ಇಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಮತ್ತು ಸ್ಟೇಟ್ ನಡುವೆ ಇರ್ತಕ್ಕಂತಹ ರಿಲೇಷನ್ಶಿಪ್ನ ಹೇಳುತ್ತೆ. ಸ್ಟೇಟು ಮತ್ತು ಸೆಂಟರ್ ಬಗ್ಗೆ ಇರ್ತಕ್ಕಂಥ ರಿಲೇಷನ್ಶಿಪ್. ಈಸಿಲೇ ನಿಮಗೆ 11 ಅಂದ ತಕ್ಷಣ 1 1 ನೆನಪಾಗಬೇಕು. 1 1 ಅಂದ್ರೇನು? ಎರಡಕ್ಕೂ ಯಾವ ಥರ ರಿಲೇಷನ್ ಇದೆ ಅಂತಕ್ಕಂಥದ್ದು, ಯಾವುದ್ಯಾವುದಕ್ಕೆ? ಸೆಂಟರ್ ಮತ್ತು ಸ್ಟೇಟ್ಗೆ ಯಾವ ಥರ ರಿಲೇಷನ್ ಇದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ಪಾರ್ಟ್ 12. ಪಾರ್ಟ್ 12 ಅಂದರೆ ಹೆಂಗೆ ಬರಿತೀವಿ? 1 ಬರೆದು 2 ಬರಿತೀವಿ, ರೈಟ್? ಸೊ ಹಾಗಾಗಿ ಇದು ಹೆಂಗೆ ನೆನ್ಪಿಟ್ಕೊತೀವಿ? ಇಫ್ ಯು ಟೇಕ್ ಫೈನಾನ್ಸ್, ಫಸ್ಟ್ ಟರ್ಮ್ ಫೈನಾನ್ಸ್ ಅಂತ ತೊಗೊಂಡ್ರೆ ಎಫ್ನ ಯಾವ ಥರ ಬರಿತೀರಿ? ಫಸ್ಟ್ 1 ಲೈನ್ ಹಾಕ್ತೀರಿ, ಆಮೇಲೆ 2 ಲೈನ್ನ ಹಾಕ್ತೀವಿ ನಾವು, ರೈಟ್? ಸೊ ಈ ಥರ ನಾವು ನೆನ್ಪಿಟ್ಕೋಬೋದು. ಸೊ ಫೈನಾನ್ಸ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ ಮತ್ತು ಸೂಟ್ಸನ್ನು ಪಾರ್ಟ್ 12ಅಲ್ಲಿ ಹೇಳಾಗಿದೆ. ಅದನ್ನ ಹೆಂಗೆ ನೆನ್ಪಿಟ್ಕೊತೀವಿ? ಬೈ ರೈಟಿಂಗ್ ಎಫ್ ಸಿಂಬಲ್. ಎಫ್ ಹೆಂಗೆ ಬರಿತೀವಿ? ಫಸ್ಟ್ 1 ಲೈನ್ ಹಾಕ್ತೀವಿ, ಆಮೇಲೆ ಇನ್ನೂ 2 ಲೈನ್ ಹಾಕ್ತೀವಿ. ಓಕೆ, ನೆಕ್ಸ್ಟ್ ಸರ್ ಪಾರ್ಟ್ 13 ಹೆಂಗೆ ನೆನ್ಪಿಟ್ಕೋಬೇಕು? ಪಾರ್ಟ್ 13ಗೆ ದೇರ್ ಆರ್ ಇಂಟ್ ಹೆಂಗೆ? ಟ್ರೇಡ್, ಕಾಮರ್ಸ್ ಮತ್ತು ಇಂಟರ್ಕೋರ್ಸ್ ಅಂತಹ 3ಅನ್ನು ನಾವು ಇದರಲ್ಲಿ ಕೊಡಲಾಗಿದೆ. ಟ್ರೇಡು, ಕಾಮರ್ಸು, ಇಂಟರ್ಕೋರ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದರಲ್ಲಿ ಹೇಳಲಾಗುತ್ತೆ? ಸರ್ 3 ಕೊಟ್ಟಿದ್ದಾರೆ, ಪಾರ್ಟ್ 3 ಅನ್ಕೋಬೋದು. ಅನ್ಕೊಳಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಪಾರ್ಟ್ 3 ನಮಗೆ ಚೆನ್ನಾಗಿ ನೆನಪಿದೆ. ಇಟ್ ಈಸ್ ಎ ಫಂಡಮೆಂಟಲ್ ರೈಟ್. ಓಕೆ, ಫಸ್ಟ್ ಗ್ರೂಪಲ್ಲಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ಈ 3 ಅಂದರೆ ಇನ್ನು ಉಳಿದಿರೋದು ಯಾವುದು? ಪಾರ್ಟ್
13 ಮಾತ್ರ. ಹಾಗಾಗಿ ಪಾರ್ಟ್ 13 ನಾವೇನು ಹೇಳ್ತೀವಿ, ದಟ್ ಈಸ್ ಟ್ರೇಡ್, ಕಾಮರ್ಸ್ ಮತ್ತು ಇಂಟರ್ಕೋರ್ಸ್. ಕ್ಲಿಯರ್ ಫ್ರೆಂಡ್ಸ್ ಸೋ ಫಾರ್? ಗುಡ್. ನೆಕ್ಸ್ಟ್ ನೋಡಿ ಪಾರ್ಟ್ 14. ಪಾರ್ಟ್ 14 ಹೇಳುತ್ತೆ ಸರ್ವಿಸಸ್. ಇದು ಪ್ರತಿಯೊಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂತಹ ಸ್ಟೂಡೆಂಟ್ ಗೊತ್ತಿರಲೇಬೇಕಾದಂತಹ ಪಾರ್ಟ್. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ KS ಆರ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ IAS, ಯು ಶುಡ್ ನೋ ದ ಪಾರ್ಟ್ 14. ಪಾರ್ಟ್ 14 ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ವೇಸ್ಟ್. ಓಕೆ, ಸೊ ಏನು ಹೇಳಾಗುತ್ತೆ ಪಾರ್ಟ್ 14? ಸರ್ವೀಸಸ್ ಪ್ರೊವೈಡ್ ಮಾಡ್ತೀವಿ. ಏನು ಸರ್ವೀಸಸ್ ಅಂದರೆ ಯಾವ ಸರ್ವೀಸಸ್ಸು? ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್, ದಟ್ ಈಸ್ UPSC ಮತ್ತು KPSC ಅಡ್ಮಿನಿಸ್ಟ್ರೇಟಿವ್ ಸರ್ವೀಸಸ್ನ ಇದು ಹೇಳುತ್ತೆ. ಅಂದರೆ ಸರ್ವೀಸಸ್ ಅಂಡರ್ ಯೂನಿಯನ್ ಮತ್ತು ಸ್ಟೇಟ್ಸ್ ಬಗ್ಗೆ ಇದು ಹೇಳಾಗುತ್ತೆ. ಕ್ಲಿಯರ್ ಫ್ರೆಂಡ್ಸ್? 14. ನೆಕ್ಸ್ಟು 14 ಆದಮೇಲೆ ಇಲ್ಲಿ 14A ಒಂದು ಬರುತ್ತೆ, ದಟ್ ಈಸ್ 14A ಅಂತ ಬರುತ್ತೆ, ದಟ್ ಈಸ್ ದ ಸ್ಪೆಷಲ್ ಒನ್. ಇದು ಕೂಡ ನಮಗೆ ಅಮೆಂಡ್ಮೆಂಟ್ ಥ್ರೂ ಆಗಿದ್ದಾರೆ. ದಟ್ ವಿಲ್ ಸೇ ರಿಗಾರ್ಡಿಂಗ್ ಟ್ರಿಬ್ಯುನಲ್ಸ್, ರೈಟ್? 14A ಟ್ರಿಬ್ಯುನಲ್ಸ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ 15 ನಿಮಗೆ ಗೊತ್ತಿದೆ ಆಲ್ರೆಡಿ. 15 ಎದ್ರ ಬಗ್ಗೆ ಹೇಳುತ್ತೆ? 15 ಫಾರ್ ಎಲೆಕ್ಷನ್. ಓಕೆ. ನೆಕ್ಸ್ಟ್ 16 ಅಂತಂದರೆ ಏನು ಹೇಳುತ್ತೆ? 16 ಇದೆಲ್ಲ ಸೇರಿಬಿಟ್ಟು ನಾವು ಅಗೇನ್ ವಿಲ್ ಕಾಲ್ ಇಟ್ ಆಸ್ ಅನದರ್ ಒನ್ ಗ್ರೂಪ್. ಈ ಗ್ರೂಪಲ್ಲಿ ನಾವು ಏನನ್ನು ಓದ್ತೀವಿ ನೋಡಿ. ಇದರಲ್ಲಿ ಯಾವ್ಯಾವ ಪಾರ್ಟ್ಸಿಂದ ಓದ್ತೀವಿ? ಪಾರ್ಟ್ಸ್ 16ಇಂದ 22ವರೆಗೆ ನಾವು ನೋಡ್ತೀವಿ. ಸೊ ಇದರಲ್ಲಿ ಪಾರ್ಟ್ 16 ಏನು ಹೇಳ್ತೀವಿ? ದಟ್ ಇಸ್ ಎ ಸ್ಪೆಷಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸ್. ಓಕೆ, ಅಂತಕ್ಕಂಥದ್ದನ್ನ 16 ನೋಡ್ತೀವಿ. 17 ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. 17ಗೂ 1 + 7 ಎಷ್ಟು? 1 + 7 ಇಟ್ ಈಸ್ ಈಕ್ವಲ್ಸ್ ಟು 8. ಇಲ್ಲಿ 17 ಅಂತಕ್ಕಂತಹ ಪಾರ್ಟ್ಗೂ ಅನುಸೂಚಿಯಲ್ಲಿರ್ತಕ್ಕಂತಹ 8ನೇ ಅನುಸೂಚಿಗೂ ನಾವು ಇಲ್ಲಿ ಲಿಂಕ್ ಬೆಳೆಸ್ತೀವಿ. ಓಕೆ, 8ನೇ ಅನುಸೂಚಿಗೂ ಕೂಡ ಲಿಂಕ್ ಬೆಳೆಸ್ತಾ ಇದ್ದೀವಿ. ಹೇಗೆ? ದಿಸ್ 17 ಅಂತಕ್ಕಂಥದ್ದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಓಕೆ, ಅದೇ ಥರ ಲ್ಯಾಂಗ್ವೇಜಸ್ ಬಗ್ಗೆ ಅನುಸೂಚಿಯಲ್ಲೂ ಕೂಡ ನಾವು ಮಾತಾಡ್ತೀವಿ. ಎಲ್ಲಿ? ಅನುಸೂಚಿ 8ರಲ್ಲಿ. ಈ ಥರ ನೀವು ನೆನ್ಪಿಟ್ಕೋಬೇಕು. 17 ಅಂತ ಬಂದ ತಕ್ಷಣ 1 + 7 ಪಾರ್ಟಲ್ಲಿ ಅನುಸೂಚಿಯಲ್ಲಿ 8th ಒನ್ನು ಅದು ಲ್ಯಾಂಗ್ವೇಜಸ್ ಬಗ್ಗೆ ಹೇಳುತ್ತೆ. ಅಗೇನ್ 18, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. 18ಗೆ ಸೆಂಟ್ರಲ್ ಒಂದು 0 ಆ್ಯಡ್ ಮಾಡಿದರೆ 108 ಆಗುತ್ತೆ. 108 ನಮಗೆಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ. ಸೊ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಪಾರ್ಟ್ 18. ಓಕೆ, ಸೊ ಅಗೇನ್ ಇದರಲ್ಲಿ ಯಾವ್ಯಾವ ಎಮರ್ಜೆನ್ಸಿ ಬರ್ತವೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಆ ಕ್ಲಾಸಸ್ ಬಂದಾಗ ಹೇಳ್ತೀನಿ. ಯು ನೋ ದೇರ್ ಆರ್ 3 ಟೈಪ್ಸ್ ಆಫ್ ಎಮರ್ಜೆನ್ಸೀಸ್, ದಟ್ ಈಸ್ ನ್ಯಾಷನಲ್ ಎಮರ್ಜೆನ್ಸಿ, ಪ್ರೆಸಿಡೆನ್ಷಿಯಲ್ ರೂಲ್ಸ್ ಆ್ಯಂಡ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ಓಕೆ, ವಾಟ್ ಇಟ್ ಮೇ ಬಿ. ನೆಕ್ಸ್ಟ್ 19. ಓಕೆ, 19. ಓಕೆ, ಇದನ್ನ ಯಾವ ಥರ ನೆನ್ಪಿಟ್ಕೊತೀವಿ? 19 ಅಂತಕ್ಕಂಥದ್ದು ಮಿಸ್ಲೇನಿಯಸ್. ನಿಮಗೆ ಇದನ್ನು ನೆನ್ಪಿಟ್ಕೊಳ್ಲಿಕ್ಕೆ ಕನ್ನಡದಲ್ಲಿ ಐಲ್ ಟೆಲ್ ಒನ್ ಥಿಂಗ್. ಇಲ್ಲಿ 9 ಅಂತ ಬಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ 9 ಕನ್ನಡದಲ್ಲಿ ಏನಂತ ಕರಿತೀವಿ? ನವ ಅಂತ ಕರಿತೀವಿ. ನಮಗೆ ನವರಸಗಳು ಇದ್ದಾವೆ. ಎಷ್ಟಿದ್ದಾವೆ? ನವರಸಗಳು ಇದ್ದಾವೆ. 9 ರಸಗಳು ಇದ್ದಾವೆ. ಸೊ ಆ ಥರ ನೀವು 9 ರಸಗಳನ್ನು ನಾವು ಈ ಥರದಲ್ಲಿ ಹಾಕ್ಕೋಬೋದು. ಓಕೆ, ಈ 9 ನಾವು ಈ ಥರದಲ್ಲಿ ಹಾಕ್ಕೊತಿದ್ವಿ. ಹಾಗಾಗಿ 19 ಅಂತಕ್ಕಂಥದ್ದು ಮಿಸ್ಲೇನಿಯಸ್ ಬಗ್ಗೆ ಹೇಳುತ್ತೆ. ಅಗೇನ್ 20 ನಾವು ಎಲ್ಲೇ ಹೋಗಿವಿ? ಗ್ರೂಪ್ ಬಿ ಅಲ್ಲಿ ನಾವು ಇದ್ರ ಬಗ್ಗೆ ನೋಡಿದ್ದೀವಿ. 20 ಯಾವುದ್ರ ಬಗ್ಗೆ ಹೇಳುತ್ತೆ? ಅಮೆಂಡ್ಮೆಂಟ್ ಬಗ್ಗೆ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್. ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳುತ್ತೆ. ಹಾಗಾಗಿ ಇಲ್ಲಿ ನಮಗೆ ಬೇಕಾಗಿಲ್ಲ, ಇನ್ನು ಉಳಿದಿರೋದು 21 ಮತ್ತು 22. ಇವನ್ನ ನೀವು ನೆನ್ಪಿಟ್ಕೊಂಡ್ರೆ ಆಯಿತು. ಶಾರ್ಟ್ ಟೈಟಲ್ ಅಂತ ಬಂದ ತಕ್ಷಣ ಕೆಲವೊಂದು ಕಡೆ ಬರೀ ಶಾರ್ಟ್ ಟೈಟಲ್ ಅಂತ ಕೊಡ್ತಾರೆ. ಶಾರ್ಟ್ ಟೈಟಲ್ ಈಸ್ ಪಾರ್ಟ್ 22. ಓಕೆ, ನೆಕ್ಸ್ಟ್ 21 ಅಂತಕ್ಕಂಥದ್ದು ಒಂದೇ ಇನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನೆಲ್ಲ ಎಲಿಮಿನೇಷನ್ ಮೆಥಡಲ್ಲಿ ನಿಮಗೆ ಆ ಪಾರ್ಟ್ಸ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಕ್ವಶನ್ಸ್ ನೋಡಬೇಕಾದ್ರೆ ಹೇಳ್ತೀವಿ. ಅವು ಆಟೋಮೆಟಿಕ್ಕಾಗಿ ನಿಮಗಿದೆ ನೆನ್ಪು ಬಂದುಬಿಡುತ್ತೆ. ಟೆಂಪ್ರರಿ, ಟ್ರಾನ್ಸಿಷನಲ್ ಮತ್ತು ಸ್ಪೆಷಲ್ ಪ್ರಾವಿಷನ್ಸ್. ಇಲ್ಲಿ ಸ್ಪೆಷಲ್ ಪ್ರಾವಿಷನ್ಸ್ ಅಂತ ನೋಡಿ ಕನ್ಫ್ಯೂಸ್ ಆಗಬೇಡಿ. 16 ಕೂಡ ಹಂಗೆ ಬರುತ್ತೆ. ದಟ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸ್ ಅಂತ ಇರುತ್ತೆ. ಇಲ್ಲಿ ಟೆಂಪ್ರರಿ, ಟ್ರಾನ್ಸಿಷನಲ್ ಮತ್ತು ಸ್ಪೆಷಲ್ ಕ್ಲಾಸಸ್ ಇದು 21 ಓಕೆ ಗೈಸ್. ಮತ್ತು ಇಲ್ಲಿ ನೋಡಿ, ಬಟ್ ಪಾರ್ಟಲ್ಲಿ ನೋಡಿದಾಗ ನಮಗೆ ಇಲ್ಲಿ ಅಗೇನ್ ಪಾರ್ಟ್ 22 ಅಂತಲೇ ಕಾಣ್ತವೆ ಸರ್. ಬಟ್ 25 ಅಂತ ಹೇಳ್ತೀರಾ, ಇಲ್ಲಿ ಮಾತ್ರ 22 ಅಂತಲೇ ಕಾಣಿಸ್ತಾ ಇದೆ. ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಇದನ್ನು ನಾನು ಮತ್ತೆ ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ದೇರ್ ಆರ್ ಟೋಟಲ್ 22 ಇತ್ತು ನಮಗೆ ಯಾವಾಗ? ಸ್ಟಾರ್ಟಿಂಗಲ್ಲಿ ವೆನ್
ಕಾನ್ಸ್ಟಿಟ್ಯೂಷನ್ ವಾಸ್ ಆಕ್ಸೆಪ್ಟೆಡ್ ಇನ್ 1950 Jan 26 ಅಲ್ಲಿ ಆಕ್ಸೆಪ್ಟ್ ಮಾಡಿದಾಗ ಓಕೆ ಎನ್ಫೋರ್ಸ್ ಆದಾಗೆ ನಮ್ಗೆ ಎಷ್ಟಿತ್ತು 22 ಪಾರ್ಟ್ಸ್ ಇದ್ವು. ಆಮೇಲೆ ಏನಾಯಿತು, ಪಾರ್ಟ್ 7 ನಾವು ಮೈನಸ್ ಮಾಡಿದ್ದೀವಿ, 1 ಬಟ್ 4 ಆ್ಯಡ್ ಮಾಡಿದ್ವಿ. ಓಕೆ, ಸೊ ಹಿಂಗೆ ಮಾಡಿದ್ರೆ ನಿಮಗೆ ಟೋಟಲಾಗಿ ಎಷ್ಟು ಬರುತ್ತೆ, 22ಅಲ್ಲಿ 1 ಹೋದರೆ 21 + 4 ಇಟ್ ಈಸ್ 25. ಓಕೆ, ಯಾವುದನ್ನ ಮೈನಸ್ ಮಾಡಿದ್ದೀವಿ, ದಿಸ್ ಈಸ್ ಪಾರ್ಟ್ 7 ಇದು ಮಾಡಿದ್ದೀವಿ. ಸೊ ಗೈಸ್, ನಿಮಗೆ ಈ ವಿಡಿಯೋನ 1 or 2 times ನೋಡಿ ಪರ್ಫೆಕ್ಟ್ಲಿ ಯು ಕ್ಯಾನ್ ರಿಮೆಂಬರ್ ಎವ್ರಿಥಿಂಗ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರನೇ ನೀವು ಗ್ರೂಪ್ ವೈಸ್ ಬರ್ಕೊಳ್ಳಿ ನೋಟ್ಸಲ್ಲಿ, ತಪ್ಪೇನಿಲ್ಲ. ಯಾರು ಕೂಡ ನಿಮಗೆ ಪಾರ್ಟ್ 1 to 22 ಲೀಸ್ಟ್ ವೈಸಾಗಿ ಬರೀರಿ ಅಂತ ಏನು ಕೇಳಲ್ಲ. ಬಟ್ ಫಾರ್ ರಿಮೆಂಬರಿಂಗ್ ಸೇಕ್ ವಿ ಹ್ಯಾವ್ ಡಿವೈಡೆಡ್ ಇಂಟು ಗ್ರೂಪ್ಸ್. ಓಕೆ, ಬ್ರೀಫಾಗಿ ಶೆಡ್ಯೂಲ್ಸಲ್ಲಿ ಏನೇನಿದೆ ಅಂತಕ್ಕಂಥದ್ದು, ಅಂದರೆ ಅನುಸೂಚಿಗಳಲ್ಲಿ ಏನೇನಿದೆ ಅಂತಕ್ಕಂಥದ್ದು ನೋಡ್ಕೊಂಬಂದ್ಬಿಡೋಣ. ಮೊದಲನೇ ಅನುಸೂಚಿ ಏನನ್ನು ಹೇಳುತ್ತೆ, ನೇಮ್ಸ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ವಿತ್ ದೇರ್ ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಅಂತ ಹೇಳ್ತದೆ. ಅನುಸೂಚಿಗಳನ್ನ ನೆನ್ಪಿಟ್ಕೊಳ್ಳೋದು ಕೂಡ 1 by 1 ಹೇಳ್ತಾ ಹೋಗ್ತೀನಿ, ಜಸ್ಟ್ ಕೇಳ್ತಾ ಹೋಗಿ. ಇಟ್ಸ್ ವೆರಿ ಸಿಂಪಲ್. ಸೊ ನಿಮಗೆ ನೇಮ್ಸ್, ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ನೇಮ್ಸ್ ಬಗ್ಗೆ ಯಾವುದರಲ್ಲಿ ಹೇಳುತ್ತೆ, ಅನುಸೂಚಿ 1ರಲ್ಲಿ ಹೇಳುತ್ತೆ. ಓಕೆ, ನೆಕ್ಸ್ಟು ಸೆಕೆಂಡ್ ಶೆಡ್ಯೂಲಲ್ಲಿ ಏನು ಹೇಳುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಸ್ಟೇಟ್ಸು ಯೂನಿಯನ್ ಟೆರಿಟರೀಸ್ ಅಂತ ತೊಗೊಂಡಿರಿ. ಸ್ಟೇಟ್ ಅಂದರೆ ಇನ್ಕ್ಲೂಡಿಂಗ್ ಆರ್ಟಿಕಲ್ ನಂಬರ್ 1ನಲ್ಲಿ ಸ್ಟೇಟ್ ಡೆಫಿನಿಷನಲ್ಲಿ ಅದು ಇಂಡಿಯಾ ಶೆಲ್ ಬಿ ಎ ಸ್ಟೇಟ್ ಅಂತ ಕೂಡ ಬರುತ್ತೆ. ಅಂದರೆ ಇಂಡಿಯಾ ಶೆಲ್ ಬಿ ಎ ಸ್ಟೇಟ್ ಅಂದರೆ ಭಾರತವನ್ನು ಕೂಡ ನಾವು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ನೀವು ಭಾರತವನ್ನು ಅಂದರೆ ಯೂನಿಯನ್ ಗೌರ್ಮೆಂಟನ್ನು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಯಾರು ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ರೈಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ. ಹಾಗೆ ಇಲ್ಲಿ ಸ್ಟೇಟನ್ನು ತೊಗೊಂಡ್ರೆ ನಮಗೆ ಗವರ್ನರ್ ಇರ್ತಾರೆ, ರೈಟ್, CM ಇರ್ತಾರೆ. ಇಲ್ಲಿ ನಿಮಗೆ ಇವರಿಗೆ ಈ ಸ್ಪೆಷಲ್ ಪರ್ಸನ್ಸ್ಗೆ ಏನಿದಾರಲ್ಲ, ಪ್ರೆಸಿಡೆಂಟು, ಗವರ್ನರು, ಓಕೆ, ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜು, ಇವರಿಗೆ ಸಂಬಂಧಪಟ್ಟಂಗೆ ಇರ್ತಕ್ಕಂತಹ ಸ್ಯಾಲ್ರೀಸ್ ಬಗ್ಗೆ ಹೇಳುತ್ತೆ. ಎಮ್ಯುಲ್ಮೆಂಟ್ಸ್, ಅಲೋವೆನ್ಸಸ್ ಆ್ಯಂಡ್ ಪ್ರಿವಿಲೇಜಸ್ ಅಂದರೆ ಅವರ ಸ್ಯಾಲ್ರಿಗಳು ಇರ್ಬೋದು, ಅವ್ರ DA ಇರ್ಬೋದು, ಅವ್ರ ಅಕಾಮಿಡೇಷನ್ ಬಗ್ಗೆ ಇದು ಸೋಫಾರ್ ಥಿಂಗ್ಸ್ ಇದರಲ್ಲಿ ಮಾತಾಡ್ತಕ್ಕಂಥದ್ದು ಸೆಕೆಂಡ್ ಶೆಡ್ಯೂಲ್ ಬಗ್ಗೆ. ಸೊ ಮೊದಲನೇ ಅನುಸೂಚಿ ನೇಮ್ಸ್ ಬಗ್ಗೆ ಹೇಳುತ್ತೆ, ಯಾವುಗಳ ನೇಮು, ಸ್ಟೇಟ್ಸು ಮತ್ತು ಯೂನಿಯನ್ ಟೆರಿಟರೀಸ್ ಬಗ್ಗೆ. ಎರಡನೇದು ಯಾವುದ್ರ ಬಗ್ಗೆ ಹೇಳುತ್ತೆ, ಸ್ಯಾಲ್ರಿ, ಅದರಲ್ಲಿರ್ತಕ್ಕಂತಹ ಸ್ಪೆಷಲ್ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗೆ ಸ್ಯಾಲ್ರೀಸ್ ಬಗ್ಗೆ ಮಾತಾಡ್ತೀವಿ. ಓಕೆ, ನೆಕ್ಸ್ಟ್ ಥರ್ಡ್ ಅಂದರೆ ಓಕೆ ಸ್ಪೆಷಲ್ ವ್ಯಕ್ತಿಗಳಂತ ಅಂದ್ಕೊಂಡಿವಿ, ಲೈಕ್ ಪ್ರೆಸಿಡೆಂಟ್ ಅಂತ ತೊಗೊಂಡಿವಿ, ಗವರ್ನರ್ ಅಂತ ತೊಗೊಂಡಿವಿ, ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ತೊಗೊಂಡಿದ್ದೀವಿ, ರೈಟ್, ಹೈಕೋರ್ಟ್ ಜಡ್ಜ್ ಅಂತ ತೊಗೊಂಡಿದ್ದೀವಿ. ಓಕೆ, ಈ ವ್ಯಕ್ತಿಗಳನ್ನ ನಾವು ಆರಿಸ್ಕೊಂಡ ಮೇಲೆ ಅವ್ರು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ದೇ ವಿಲ್ ಟೇಕ್ ಓತ್ ಆರ್ ಅಫರ್ಮೇಷನ್. ಇದನ್ನೇನಂತ ಕರಿತೀವಿ ಕನ್ನಡದಲ್ಲಿ, ಪ್ರಮಾಣ ವಚನ ಅಂತ ಕರಿತೀವಿ. ಏನು ಕರಿತೀವಿ, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರ ಬಗ್ಗೆ ಎಲ್ಲಿದೆ, ಅನುಸೂಚಿ 3ರಲ್ಲಿ ಹೇಳಲಾಗಿದೆ. ಓಕೆ, ಅನುಸೂಚಿ 4ರಲ್ಲಿ ಏನನ್ನು ಹೇಳಲಾಗಿದೆ ಅಂದರೆ, ಅನುಸೂಚಿ 4ರಲ್ಲಿ ಈ ರಾಜ್ಯಸಭೆಗೆ, ಓಕೆ ಇಲ್ಲಿ ನೋಡಿ ಸ್ಟೇಟ್ ಬಗ್ಗೆ ಮಾತಾಡಿದ್ದೀವಿ ನಾವು. ಇಲ್ಲಿ ಸ್ಟೇಟು, ಪ್ರೆಸಿಡೆಂಟು, PM, CM ಅಂತ ಮಾತಾಡಿದಾಗ ಇವೆಲ್ಲ ನಮಗೆ ಲೆಜಿಸ್ಲೇಚರ್ ಬಗ್ಗೆ ಮಾತಾಡ್ತೀವಿ, ನ್ಯಾಯಾಂಗದ ಬಗ್ಗೆ ಮಾತಾಡ್ತೀವಿ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ತಗೊಂಡಾಗೆ ನಾವು ಲೋಕಸಭೆ ಬಗ್ಗೆ ಮಾತಾಡಿರ್ತೀವಿ, ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ ಕೂಡ ಮಾತಾಡಿರ್ತೀವಿ. ಸ್ಟೇಟ್ ಅಂತ ಕನ್ಸಿಡರ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಯಾವುದು, ರಾಜ್ಯಸಭೆ. ಓಕೆ, ಸಂಸತ್ತು ಅಂತ ತಗೊಂಡ್ರೆ ರಾಜ್ಯಸಭೆ ತಗೊಳ್ತದೆ. ಇಲ್ಲಿ ಅನುಸೂಚಿ 4ರಲ್ಲಿ ಏನನ್ನು ಹೇಳಲಾಗಿದೆ ಅಂತಂದರೆ, ಈ ರಾಜ್ಯಸಭೆಗೆ ಬೇರೆ ಬೇರೆ ಸ್ಟೇಟ್ಸು ಮತ್ತು ಯೂನಿಯನ್ ಟೆರಿಟರೀಸ್ಲಿಂದ ರಾಜ್ಯಸಭೆಗೆ ಎಷ್ಟೆಷ್ಟು ಮೆಂಬರ್ಸನ್ನು ಆಯ್ಕೆ ಮಾಡಲಾಗುತ್ತದೆ ಅಂತಕ್ಕಂಥದ್ದನ್ನು ಯಾವುದರಲ್ಲಿ ಕೊಟ್ಟಿದ್ದಾರೆ, 4ನೇ ಅನುಸೂಚಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಏನರ್ಥ ಅಂತಂದರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಇದೆಯಪ್ಪ, ಇಫ್ ಯು ಕರ್ನಾಟಕ ಸ್ಟೇಟ್, ಕರ್ನಾಟಕದಿಂದ ರಾಜ್ಯಸಭೆಗೆ, ಓಕೆ ದಿಸ್ ಅಸೈನ್ಮೆಂಟ್ ಫಾರ್ ಯು, ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ರಾಜ್ಯಸಭೆಗೆ ಎಷ್ಟು ಜನನನ್ನು ನಾವು ನೇಮಕ ಮಾಡಿ ಕಳಿಸ್ತೀವಿ. ಓಕೆ, ಎಲೆಕ್ಷನ್ಸ್ ಥ್ರೂ ರಾಜ್ಯಸಭೆಗೆ ನಾವು ಎಷ್ಟು ಜನನ ನೇಮಕ ಮಾಡ್ತೀವಿ ಅಂತಕ್ಕಂಥದ್ದನ್ನ ನೀವು ನನಗೆ ತಿಳಿಸಿ. ಇದು ನಮ್ಗೆ ಎಲ್ಲಿ ಸಿಗುತ್ತೆ, ಅನುಸೂಚಿ. ನೀವು 4ನೇ ಅನುಸೂಚಿಯಲ್ಲಿ ನೋಡಿದ್ರೆ ಎಲ್ಲ ಸ್ಟೇಟ್ಸು ಮತ್ತು ಯೂನಿಯನ್ ಟೆರಿಟರೀಸ್ ನೇಮ್ಸು ಮತ್ತು ಆ ಒಂದು ರಾಜ್ಯದಿಂದ ರಾಜ್ಯಸಭೆಗೆ ಹೋಗ್ತಕ್ಕಂತಹ ಮೆಂಬರ್ಸ್ನ ಹೇಳಲಾಗಿದೆ. ಇದು ಯಾವ ಬೇಸ್ ಮೇಲೆ ಅಂದರೆ, ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಅದು ಚೇಂಜಸ್ ಮಾಡ್ತಾ ಇರ್ತಾರೆ. ಓಕೆ, ನಾವು ಈ ಶೆಡ್ಯೂಲಲ್ಲಿ ಹೋಗಿ ನೋಡಿದ್ರೆ 4th ಶೆಡ್ಯೂಲಲ್ಲಿ ನಮಗೆ ಗೊತ್ತಾಗುತ್ತೆ ಕರ್ನಾಟಕದಿಂದ ಎಷ್ಟು ಜನ ಆಗಿದೆ ಅಂತೇಳಿ. ನಾವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಕಮಿಂಗ್ ಟು ದ 5th ಶೆಡ್ಯೂಲ್, 5th ಶೆಡ್ಯೂಲಲ್ಲಿ ಏನು ಹೇಳ್ತಾರೆ, ಪ್ರಾವಿಷನ್ಸ್ ರಿಲೇಟೆಡ್ ಟು ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ದ ಶೆಡ್ಯೂಲ್ ಏರಿಯಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸಲ್ಲಿ. ಓಕೆ, ಈ ಶೆಡ್ಯೂಲ್ ಏರಿಯಾಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸಲ್ಲಿ
ಅಡ್ಮಿನಿಸ್ಟ್ರೇಟರ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಪ್ರಾವಿಷನ್ಸ್ನ ಯಾವ ಥರ ಮಾಡಲಾಗಿದೆ ಅಂತಕ್ಕಂಥದ್ದು, ಅಲ್ಲಿ ಆಡಳಿತವನ್ನು ಅಂದರೆ ಸ್ಪೆಷಲ್ ಏರಿಯಾಸ್ ಮತ್ತು ಶೆಡ್ಯೂಲ್ಡ್ ಏರಿಯಾಸ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಸಂಬಂಧಪಟ್ಟಂಗೆ ಅಡ್ಮಿನಿಸ್ಟ್ರೇಟಿವ್ನ ಯಾವ ಥರ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾವಿಷನ್ಸ್ನ ಅನುಸೂಚಿ 5ರಲ್ಲಿ ಕೊಡಲಾಗಿದೆ. ಅನುಸೂಚಿ 6ರಲ್ಲಿ ಏನು ಕೊಡ್ತಾ ಇದೆ ಅಂದರೆ ದಟ್ ಈಸ್ ಅಗೇನ್ ಟ್ರೈಬಲ್ ಏರಿಯಾಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವು. ಓಕೆ, ಸೊ ಈ ಟ್ರೈಬಲ್ ಏರಿಯಾಸಲ್ಲಿ ಕೆಲವೊಂದು ರಾಜ್ಯಗಳನ್ನು ಮಾತ್ರ ಕನ್ಸಿಡರ್ ಮಾಡಿದ್ವಿ, 4 ರಾಜ್ಯಗಳನ್ನು ಕನ್ಸಿಡರ್ ಮಾಡಿದ್ವಿ. ಈ 4 ರಾಜ್ಯಗಳಿಗೆ ಯಾವ ಥರ ಪ್ರಾವಿಷನ್ಸ್ನ ಕೊಡಲಾಗಿದೆ ಅಡ್ಮಿನಿಸ್ಟ್ರೇಷನಲ್ಲಿ ಅಂತಕ್ಕಂಥದ್ದನ್ನ 6ನೇ ಶೆಡ್ಯೂಲಲ್ಲಿ ಕೊಡಲಾಗಿದೆ. ತುಂಬ ಸ್ಟೇಟ್ಸ್ ಇದ್ರ ಬಗ್ಗೆ ಡಿಸ್ಪ್ಯೂಟ್ಸ್ ಕೂಡ ನಡೀತಿದೆ, ಕೆಲವೊಂದು ಸ್ಟೇಟ್ಸ್ ಎಲ್ಲ ಫೈಟ್ ಮಾಡ್ತಾ ಇರ್ತಾರೆ, ಇದರಲ್ಲಿ ನಮ್ಮ ಸ್ಟೇಟ್ಸ್ನೂ ಕೂಡ ಸೇರಿಸ್ರಿ ಅಂಥೇಳಿ. ಇಲ್ಲಿ ನಮಗೆ ಈ ಅನುಸೂಚಿ 5ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಕೆಲವೊಂದು ಏರಿಯಾಸ್ ರಿಲೇಟೆಡ್ ಮಾತ್ರ, ಇದು ಯಾವುದ್ರಲ್ಲಾದರೂ ಬರ್ಬೋದು. ಓಕೆ, ಯಾವುದೇ ಒಂದು ಸ್ಟೇಟ್ನಲ್ಲಿ ಕೂಡ ಅದು ಆ ಒಂದು ಟ್ರೈಬಲ್ ಏರಿಯಾಸನ್ನು ನಾವು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ಏನು ಕೊಡ್ತಾರೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ 4 ಸ್ಟೇಟ್ಸ್, ದಟ್ ಈಸ್ ಅಸ್ಸಾಂ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ, ದಟ್ ಈಸ್ ಇವೆಲ್ಲವೂ ಕೂಡ ನಾರ್ತ್ ಈಸ್ಟ್ ಸ್ಟೇಟ್ಸೇ. ನೆನ್ಪಿಟ್ಕೊಳ್ಲಿಕ್ಕೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮಗೆ ನಾರ್ತ್ ಈಸ್ಟ್ ಸ್ಟೇಟ್ದು ನೀವು ಫಿಗರ್ ಹಾಕ್ಕೊಂಡ್ರೆ ಈಸಿಯಾಗಿ ಯು ಕ್ಯಾನ್ ರಿಮೆಂಬರ್. ಹಾಗಾಗಿ ಐ ಕೀಪ್ ಆನ್ ಟೆಲ್ಲಿಂಗ್, ಯಾವುದೇ ಸಬ್ಜೆಕ್ಟ್ನ ನೀವು ಓದ್ತಾ ಇದ್ದರೆ ಮ್ಯಾಪ್ ಥ್ರೂ ಓದ್ರಿ. ಇಫ್ ಯು ಸಿ ದ ನಾರ್ತ್ ಈಸ್ಟ್ ಓಕೆ ಆಫ್ ಅವರ್ ಇಂಡಿಯಾ, ಇಲ್ಲಿ ನಿಮಗೆ ಅಸ್ಸಾಂ ಬರುತ್ತೆ, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ, ದಿಸ್ ಈಸ್ AM ಮತ್ತು TM. ಇಲ್ಲಿ ಬರ್ತಕ್ಕಂತಹ 4 ಸ್ಟೇಟ್ಸ್ ಇವು. ನೆನ್ಪಿಟ್ಕೊಳ್ಳಿ ಎಲ್ಲಿ ಬರುತ್ತೆ ಅಂಥೇಳಿ, ನಿಮಗೆ ಜಿಯೋಗ್ರಫಿ ಕೂಡ ತುಂಬ ಯೂಸ್ ಆಗುತ್ತೆ. ಅಸ್ಸಾಂ, ಮೇಘಾಲಯ ಮತ್ತು ತ್ರಿಪುರ, ಮಿಜೋರಾಂ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಯಾವುದರಲ್ಲಿ ಹೇಳುತ್ತೆ, 6ಅಲ್ಲಿ ಹೇಳುತ್ತೆ. ಗೈಸ್, ಕಮ್ಮಿಂಗ್ ಟು ಶೆಡ್ಯೂಲ್ 7th ಶೆಡ್ಯೂಲಲ್ಲಿ ಏನು ಹೇಳುತ್ತೆ ಹೇಳಿ ನನಗೆ. 7th ಶೆಡ್ಯೂಲ್ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. 7th ಶೆಡ್ಯೂಲ್ ರಿಲೇಟೆಡ್ ಟು ಪವರ್ಸ್, ರೈಟ್, ಡಿಸ್ಟ್ರಿಬ್ಯೂಷನ್ ಆಫ್ ದ ಪವರ್ಸ್ ರಿಲೇಟೆಡ್ ಟು ಸ್ಟೇಟ್ಸ್ ಆ್ಯಂಡ್ ಸೆಂಟರ್. ಸ್ಟೇಟ್ಸ್ಗೆ ಮತ್ತು ಯೂನಿಯನ್ಗೆ ಯಾವ ಥರ ಪವರ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂಥೇಳಿ. ಅದಕ್ಕೆ ನಮಗೆ ಡಿಫ್ರೆಂಟ್ ಲಿಸ್ಟ್ ಇದೆ, 3 ಲಿಸ್ಟ್ ಇದೆ. ದಟ್ ಈಸ್ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟೆಷ್ಟು ಸಬ್ಜೆಕ್ಟ್ ಮ್ಯಾಟರ್ಸ್ ಇದ್ದಾವೆ. ಓಕೆ, ಎಷ್ಟೆಷ್ಟು ಸಬ್ಜೆಕ್ಟ್ ಮ್ಯಾಟರ್ಸ್ ಇದ್ದಾವೆ ಸೆಂಟ್ರಲ್ ಲಿಸ್ಟಲ್ಲಿ, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟಲ್ಲಿ ಎಷ್ಟೆಷ್ಟಿದೆ ಅಂತ ತಿಳಿಸಿ. ಓಕೆ, ಹಾಗೇನ್ ಕಮ್ಮಿಂಗ್ ಟು ದ 8th ಶೆಡ್ಯೂಲ್. 8th ಶೆಡ್ಯೂಲ್ ಕೂಡ ನಾನು ನಿಮಗೆ ಪಾರ್ಟ್ಸ್ಗೆ ರಿಲೇಟೆಡ್ ಮಾಡಿ ಹೇಳಿದ್ದೆ, ಪಾರ್ಟ್ 17ಗೆ ರಿಲೇಟೆಡ್ ಮಾಡಿ ಹೇಳಿದ್ದೆ. 1+7 ಈಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಅಲ್ಲಿ ಓದ್ತೀವಿ. ಪಾರ್ಟ್ಸಲ್ಲಿ ಬಂದಾಗ ಅಗೇನ್ ಅನುಸೂಚಿ 1+7 ಈಸ್ ಈಕ್ವಲ್ಸ್ ಟು 8. 8ಅಲ್ಲಿ ಏನು ನೋಡ್ತೀವಿ ನಾವು, ಲ್ಯಾಂಗ್ವೇಜಸ್ ರೆಕಗ್ನೈಸ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಲ್ಯಾಂಗ್ವೇಜಸ್ ರೆಕಗ್ನೈಸ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಎಷ್ಟಿದ್ದಾವೆ ಅಟ್ ಪ್ರೆಸೆಂಟ್? ದರ್ ಆರ್ 22. ಪ್ರೀವಿಯಸ್ ಎಷ್ಟಿದ್ವು? 14 ಇದ್ವು. ಆಮೇಲೆ 3 ಟೈಮ್ಸ್ ಇದಕ್ಕೆ ನಾವು ಆ್ಯಡ್ ಮಾಡಿದ್ದೀವಿ, ಯಾವ್ಯಾವ ಲ್ಯಾಂಗ್ವೇಜಸ್ನ ಆ್ಯಡ್ ಮಾಡಿದ್ದೀವಿ. ಆಮೇಲೆ ಕ್ಯೂವಲ್ಲಿ ಎಷ್ಟು ಲ್ಯಾಂಗ್ವೇಜಸ್ಗೋಸ್ಕರ ಫೈಟ್ ಮಾಡ್ತಿದ್ದಾರೆ ನಮ್ಮನ್ನು ಕೂಡ ರೆಕಗ್ನೈಸ್ ಮಾಡಿ ಅಂತಕ್ಕಂಥದ್ದನ್ನ ನಾನು 8th ಶೆಡ್ಯೂಲ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ. ಓಕೆ, ಕಮಿಂಗ್ ಟು ದ 9th ಶೆಡ್ಯೂಲ್. 9th ಶೆಡ್ಯೂಲಲ್ಲಿ ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಟ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಡೀಲಿಂಗ್ ವಿತ್ ದ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಂಡ್ ಅಬೊಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮ್ ಆ್ಯಂಡ್ ಆಫ್ ದ ಪಾರ್ಲಿಮೆಂಟ್ ಡೀಲಿಂಗ್ ವಿತ್ ಅದರ್ ಮ್ಯಾಟರ್ಸ್ ಅಂತಕ್ಕಂಥದ್ದು ಹೇಳುತ್ತೆ. ಈ 9th ಶೆಡ್ಯೂಲ್ ಅಂತಕ್ಕಂಥದ್ದು ಮೊದಲಿತ್ತಾ? ಇರಲಿಲ್ಲ. ಫಸ್ಟ್ ಅಮೆಂಡ್ಮೆಂಟ್ ಮಾಡಿದ ಮೇಲೆ ಇದರಲ್ಲಿ 9th ಶೆಡ್ಯೂಲ್ನ ಕ್ರಿಯೇಟ್ ಮಾಡಿದರು. ಈ 9th ಶೆಡ್ಯೂಲಲ್ಲಿ ಏನಂತ ಕೊಡ್ತು ಪಾರ್ಲಿಮೆಂಟ್ ಅಂದರೆ, ನಾವು 9th ಶೆಡ್ಯೂಲಲ್ಲಿ ಏನೇನು ಆಗ್ತೀವೋ ಓಕೆ ಅದರಲ್ಲಿ ಜಮೀನ್ದಾರಿ ಸಿಸ್ಟಮ್ನ ಅಬಲಿಷ್ ಮಾಡಬೇಕಾಗಿತ್ತು. ಹಾಗಾಗಿ ಇದರಲ್ಲಿ ಹಾಕ್ಕೊಂಡ್ರು. ಓಕೆ, ಇದ್ರ ರಿಲೇಟೆಡ್ಡೇ ತುಂಬ ಕೇಸಸ್ ಬರುತ್ತೆ. ಆ ಕೇಸಸ್ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿ ಇಂಪಾರ್ಟೆಂಟ್ ಶೆಡ್ಯೂಲ್ ಇದು. ಸ್ಟಾರ್ಟಿಂಗಲ್ಲಿ ಏನಿತ್ತಂದರೆ, ಈ 9th ಶೆಡ್ಯೂಲಲ್ಲಿ ಏನೇ ಹಾಕಿದ್ರು ಕೂಡ ನಮಗೆ ಸುಪ್ರೀಂ ಕೋರ್ಟ್ಗೆ ಜುಡಿಷಿಯಲ್ ರಿವ್ಯೂಗೆ ಚಾನ್ಸ್ ಇಲ್ಲ ಅಂತ ಹೇಳಿತ್ತು. ಓಕೆ, ಆ್ಯಂಡ್ ಆಫ್ಟರ್ 1973 ಇದನ್ನು ಕ್ಯಾನ್ಸಲ್ ಮಾಡಿ ಅದು ಹೇಳ್ತೀನಿ, ನಿಮಗೆಲ್ಲ ಕೇಸಸ್ ಎಲ್ಲ ಹೇಳ್ತೀನಿ ಫರ್ದರ್ ಕ್ಲಾಸಸಲ್ಲಿ. ಅಗೇನ್ ಸುಪ್ರೀಂ ಕೋರ್ಟ್ ಹೇಳ್ತು, ಇಲ್ಲ ನೋಡಿಯಪ್ಪ, ನೀವು ಏನೇ ಮಾಡಿ ದಟ್ ಶುಡ್ ಬಿ ಕಮ್ಸ್ ಅಂಡರ್ ಜುಡಿಷಿಯಲ್ ರಿವ್ಯೂ. ಓಕೆ, ಅಂದರೆ ಸುಪ್ರೀಂ ಕೋರ್ಟ್ನ ಜುಡಿಷಿಯಲ್ ರಿವ್ಯೂ ಅಂಡರಲ್ಲಿ ಬರಬೇಕು. ಸುಪ್ರೀಂ ಕೋರ್ಟ್ ಅದನ್ನು ಚೆಕ್ ಮಾಡಲೇಬೇಕು. ಹಿಯರ್ ಬಿಕಾಸ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಜುಡಿಷಿಯಲ್ ಈಸ್ ದ ಸುಪ್ರಿಮೆಸಿ. ಓಕೆ, ನ್ಯಾಯಾಂಗ ಅಂತಕ್ಕಂಥದ್ದು ಸುಪ್ರಿಮೆಸಿ ಅಂತ ಹೇಳ್ತೀವಿ. ಹಾಗಾಗಿ ಸುಪ್ರೀಂ ಕೋರ್ಟ್ ಅಂಡರಲ್ಲಿ ಜುಡಿಷಿಯಲ್ ರಿವ್ಯೂಗೆ ಬರಲೇಬೇಕು ಅಂತ ತೀರ್ಪನ್ನು ಕೊಡಲಾಗಿದೆ. ಓಕೆ, 10th ಶೆಡ್ಯೂಲ್. ಅಗೇನ್ 10th ಶೆಡ್ಯೂಲ್ಗೆ ಇಟ್ ಈಸ್ ಅ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಹೇಳುತ್ತೆ. ಡಿಫೆಕ್ಷನ್ ಅಂದರೆ ಏನು ಅಂತಕ್ಕಂಥದ್ದಂದರೆ ಒಬ್ಬ MLA ಇರ್ತಾನೆ, ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಜಂಪ್ ಮಾಡ್ತಾ ಇರ್ತಾರೆ. ನಮ್ಮ ಕರ್ನಾಟಕದಲ್ಲಿ ಇದು ತುಂಬ ನ್ಯೂಸಲ್ಲಿರುತ್ತೆ. ಯಾಕಂದರೆ ನಮಗಿದು ಮೋಸ್ಟ್ ಫೇವರಬಲ್ ಆಗಿಬಿಟ್ಟಿದೆ.
ನಮ್ಮ ಎಮ್ ಎಲ್ ಎಗಳು ಇವತ್ತು ಈ ಪಾರ್ಟಿಯಲ್ಲಿರ್ತಾರೆ, ನಾಳೆ ಇನ್ನೊಂದು ಪಾರ್ಟಿಗೆ ಹೋಗಿರ್ತಾರೆ, ನಾವು ಸುಮ್ಮನೆ ನೋಡ್ತಾ ಕೂತಿರ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಏನು ಮಾಡಿದ್ರು ಅಂದರೆ ಆಫ್ಟರ್ ಅಮೆಂಡ್ಮೆಂಟು 10th ಶೆಡ್ಯೂಲ್ನ ಹಾಕಲಾಯಿತು. ಈ ಶೆಡ್ಯೂಲಲ್ಲಿ ಏನು ಮಾಡಿದರು ಅಂತಂದರೆ ಈ ಸ್ಪೀಕರ್ಗೆ ಒಂದು ಅಧಿಕಾರವನ್ನು ಕೊಡ್ತಾರೆ. ಏನು ಅಂತಂದರೆ ಯಾವುದೇ ಒಬ್ಬ ಪಾರ್ಟಿಯಿಂದ ಒಬ್ಬ ವ್ಯಕ್ತಿ ಇನ್ನೊಂದು ಪಾರ್ಟಿಗೆ ಜಂಪ್ ಆಯಿತು ಅಂತಂದರೆ ಅವನ ಮೇಲೆ ನಿರ್ಬಂಧವನ್ನು ಹೇರಲಾಗುತ್ತೆ, ಅಥವಾ ಅವನಿಗೆ ಒಂದು ನಿರ್ಬಂಧವನ್ನು ಹೇರಲಾಗುತ್ತೆ. ಇವನು ಎಲಿಜಿಬಲ್ ಇಲ್ಲ ನೆಕ್ಸ್ಟು ಇದಕ್ಕೆ ಅಂತೇಳಿ ಅದಕ್ಕೆ ಕೆಲವೊಂದು ಪನಿಷ್ಮೆಂಟ್ಸ್ ಎಲ್ಲ ಇದೆ. ಇದರಲ್ಲಿ ಕೂಡ ಅಗೇನ್ ಮತ್ತೆ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಸೋ ಚೇಂಜಸ್ ಎಲ್ಲ ಮಾಡಿದ್ದಾರೆ. ಯಾವಾಗ ಡಿಫೆಕ್ಷನ್ನ ಹೇರ್ಬೋದು, ಯಾವಾಗ ಅದನ್ನ ಹೇರೋಕ್ಕಾಗಲ್ಲ ಅಂತ. ಕರ್ನಾಟಕದಲ್ಲಿ ಲಾಸ್ಟ್ ಟೈಮ್ ಇದೇ ಥರ ಆಯಿತು, ಬಟ್ ದೇ ವೆಂಟ್ ಟು ಸುಪ್ರೀಂ ಕೋರ್ಟಿಂದ ಅಗೇನ್ ಮತ್ತೆ ಅವರು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡ್ರು. ತುಂಬ ಜನ ಅದರಲ್ಲಿ ವಿನ್ ಆದರು. ಸೋ ಫೋರ್. ಓಕೆ, ಆ 10th ಶೆಡ್ಯೂಲ್ ಬಗ್ಗೆ ನಮಗೆ ಯಾರು ಎಂತ ಅಂತ ಬೇಕಾಗಿಲ್ಲ, ಬಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಏನು ಹೇಳುತ್ತೆ ಅಂತಕ್ಕಂಥದ್ದು. ಓಕೆ, ಡೀಟೇಲ್ ಆಗಿ ನಿಮಗೆ ಶೆಡ್ಯೂಲ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಎಲ್ಲ ಹೇಳ್ತೀನಿ ನಾನು ನಿಮಗೆ. ಓಕೆ, ಅಗೇನ್ 11th and 12th ಶೆಡ್ಯೂಲನ್ನು ನೋಡಬೇಕಾದ್ರೆ ಇಲ್ಲಿ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಬಗ್ಗೆ ಹೇಳುತ್ತೆ. ದಟ್ ಇಸ್ ಸ್ಪೆಷಲ್ ಪವರ್ಸ್, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪಂಚಾಯತ್ಸ್ಗೆ ಶೆಡ್ಯೂಲ್ 9 ಹೇಳುತ್ತೆ. ಶೆಡ್ಯೂಲ್ 10 ಮುನ್ಸಿಪಾಲಿಟೀಸ್ ಬಗ್ಗೆ ಬರುತ್ತೆ. ಫ್ರೆಂಡ್ಸ್, ಇವು ತುಂಬ ಸಲ ಕ್ವಶನ್ಸ್ನ ರಿಪೀಟ್ ಆಗಿದ್ದಾವೆ. ಓಕೆ, ನೀವು ಒಂದು 2-3 ಸಲ ಓದ್ಕೊಳ್ಳಿ. ನಾನು ಕ್ವಶನ್ಸ್ನ ನಿಮಗೆ ರಿಪೀಟೆಡ್ ಆಗಿ ನಾವು ಕ್ವಶನ್ಸ್ನ ಸಾಲ್ವ್ ಮಾಡೋದ್ರಿಂದ ಪ್ರತಿಯೊಂದು ಕೂಡ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಗೈಸ್. ಓಕೆ, ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಪಾರ್ಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಸಲ ರಿಪೀಟ್ ಮಾಡ್ಕೊಳ್ಳಿ ಬಿಫೋರ್ ಗೋಯಿಂಗ್. ಓಕೆ, ನಾನು ಯಾವ ಥರ ಪಾರ್ಟ್ಸ್ನ ಗ್ರೂಪ್ಸ್ ಮಾಡಿದ್ದೀನೋ ಆ ಥರ ಬರ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಓಕೆ, ಥ್ಯಾಂಕ್ ಯು.